ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಅಪ್ಪ ಮಗ ಇಬ್ಬರು ಮಾತಾಡ್ಕೊಂಡು ಕೂತಿರ್ತಾರೆ. ಆದರೆ ಮಗ ಹೇಳ್ತಾನೆ, ಅಪ್ಪ ನಾನೊಂದು ಇದೇ ಕವನ ಹೇಳ್ತೀನಿ ಕೇಳಪ್ಪ. ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನನಗಾರ ಇದ್ದಿದ್ರೆ ಸರಿಯಾಗೋದು, ಮರ್ವಿನ ಕಾಯಿಲೆ ಹೋಗೋ ರೀತಿನಾರ ಇದ್ದಿದ್ರೆ ನೀನು ಇದೆಲ್ಲ ನಾನು ಕೇಳಲ್ಲ ಹೋಗೋ ಅಂತ ಹೇಳ್ತಾ ಇರ್ತಾನೆ. ಆಮೇಲೆ ಸರಿ ನೀನು ಯಾವ ಥರ ಹೇಳಪ್ಪ ಅಂತಾನೆ. ನನಗೆ ಯಾವ ನೆನಪಿಲ್ಲ ಬಿಡೋ ಅತ್ಲಾಗೆ ಅಂದ್ಕೊಂಡು ಸುಮ್ಮನೆ ಕೂತಿರ್ತಾರೆ ಇಬ್ಬರು. ಪೇಪರ್ ನೋಡ್ತಾ ಈ ಪೇಪರ್ ನೋಡಪ್ಪ ಈ ಪೇಪರ್ ನೋಡಪ್ಪ ಅಂತ ನೋಡಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಎಲ್ಲ ಲಿವಿಂಗ್ ಹಾಲಿಗೆ ಒಬ್ಬೊಬ್ಬರಾಗಿ ಬರ್ತಾರೆ. ಯಾಕೆ ಅಂತಂದರೆ ಇವ್ರ ಮನೇಲೂ ಕೂಡ ಲಿವಿಂಗ್ ಹಾಲಲ್ಲೇ ಎಲ್ಲ ಸಮಾಚಾರಗಳು ನಡೆಯೋದು. ಪ್ರತಿಯೊಬ್ಬರು ಬಂದು ಎಲ್ಲ ಲಿವಿಂಗ್ ಹಾಲಿಗೆ ಕೂರ್ತಾರೆ. ಎಲ್ಲ ವಿಷಯ, ಮನೆ ವಿಷಯ ಚರ್ಚೆ ಮಾಡೋದಾಗಲಿ ಪ್ರತಿಯೊಂದು ವಿಷಯನೂ ಲಿವಿಂಗ್ ಹಾಲಲ್ಲೇ ನಡೆಯೋದು. ಮತ್ತು ಯಾವತ್ತೂ ವಿಕ್ರಮು ಲಿವಿಂಗ್ ಹಾಲಲ್ಲೇ ಎಲ್ಲ ವಿಷಯನೂ ಹೇಳೋದು ಕೂಡ. ವಿಕ್ಕಿ ಯಾವ ವಿಷಯನೂ ತಗೊಂಬಂದು ಫಸ್ಟು ಏನಾದ್ರು ಬೇಡವಾದ್ದು ಬೇಕಾದ್ದು ಒಳ್ಳೆ ವಿಷಯ ಏನೇ ಆಗಿದ್ರೂ ಬಂದು ಅಲ್ಲೇ ಹೇಳ್ತಾನೆ ಅವನು ಯಾವತ್ತು. ಹಾಗಾಗಿ ಪ್ರತಿಯೊಬ್ಬರು ಲಿವಿಂಗ್ ಹಾಲಿಗೆ ಸೇರ್ಕೊಂಡ್ಬಿಡ್ತಾರೆ. ಎಲ್ಲರೂ ಎಲ್ಲಿದ್ರೂ ಬೇಗ 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 ಬಂದು ಅವರ ಸೀಟ್ಗಳಲ್ಲಿ ಎಲ್ಲಿ ಸೀಟ್ ಇರುತ್ತೆ ಅಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಯಾರು ಮಾತಾಡ್ತಾರೆ ಅದೆಲ್ಲ ಕೇಳಿಸ್ಕೊಂಡು ಯಾರು ಮಾತಾಡಬೇಕು ಅದೆಲ್ಲ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಗೌರಿ ಅದೇನೋ ನೋಡಿಕೊಂಡು ಓಡೋಡಿ ಬರ್ತಾಳೆ. ಬಂದು ಮೊಬೈಲಲ್ಲಿ ಇದೇನೋ ಬಂದಿದೆ ನೋಡಿ ನೋಡಿ ಇರಿ ಒಂದು ನಿಮಿಷ ನೋಡಿ 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 ಅಂತ ಬರ್ತಾಳೆ. ಅದಕ್ಕೆ ಚಂಚಲಕ್ಕೆ ಸಿಟ್ಟು ಬಂದುಬಿಡುತ್ತೆ. ಚಂಚಲ ಏನಂತಾಳೆ, ಮೊಬೈಲೇ ನೋಡಬಾರ್ದು ಅಂತ ಹೇಳ್ತಿದ್ದಲ್ಲ ಇವತ್ತೇನಕ್ಕೆ ಮೊಬೈಲ್ ನೋಡ್ಕೊಂಡು ಓಡೋಡಿ ಬಂದು ಏನೋ ವಿಷಯ ಹೇಳೋಕ್ಕೆ ಬರ್ತಾಯಿದೆಯಾ ಅಂತೇಳಿ ಕೇಳ್ತಾಳೆ. ಹೌದು ಅವತ್ತು ಹೇಳಿದ್ದೆ, ಆದರೆ ನನ್ನ ಗಂಡ ಮತ್ತು ಅಜ್ಜಿ ಮೊಬೈಲಲ್ಲಿ ಒಳ್ಳೆ ವಿಷಯನೂ ಇರುತ್ತೆ ಕೆಟ್ಟ ವಿಷಯನೂ ಇರುತ್ತೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಇವತ್ತು ಒಳ್ಳೆ ವಿಷಯ ನೋಡ್ತಾ ಇದ್ದೆ ಅಂತ ಹೇಳ್ತಾಳೆ. ನಿನಗೊಂದು ನ್ಯಾಯ ಇದ್ದರಿಗೊಂದು ನ್ಯಾಯ ನಂಗಾದರೆ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿ ರೇಗ್ಕೊಂಡು ಸುಮ್ಮನಾಗ್ತಾಳೆ. ಆಮೇಲೆ ಏನು ಬಂದಿರುತ್ತೆ ಇವಳಿಗೆ, ಮೋನಿಕಾ ಹೇಳ್ತಾಳೆ ಏನು ಬಂದಿರುತ್ತೆ ಇವಳಿಗೆ, ಏನೋ 2 ಲೈಕ್ಸ್ ಬಂದಿರುತ್ತೆ, ಒಂದು 4 ವ್ಯೂಸ್ ಬಂದಿರುತ್ತೆ, ಅಷ್ಟಕ್ಕೇ ಇಷ್ಟು ಕೊಚ್ಕೋತಾ ಇದ್ದಾಳೆ ಇವಳೊಬ್ಳು ಅಂತೇಳಿ ಹೇಳ್ತಾಳೆ. ಹೌದೌದು ಮತ್ತು ಇನ್ನೇನು ಬಂದಿರುತ್ತೆ ಅಲ್ಲಿ, ಅಷ್ಟೇ ಬಂದಿರೋದು ಅಂತ ಚಂಚಲ ಹೇಳ್ತಾಳೆ. ಅಷ್ಟೊತ್ತಿಗೆ ಸರಿತಾ ಎಲ್ಲರೂ ಲಿವಿಂಗ್ ಹಾಲಿಗೆ ಬರ್ತಾರೆ. ಪ್ರತಿಯೊಬ್ಬರೂ ಅವ್ರ ಮನೇಲಿ ಎಲ್ಲ ಲಿವಿಂಗ್ ಹಾಲಿಗೆ ಬೇಗ 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 ಬಂದು ಕೂತ್ಕೊಂಡ್ಬಿಡ್ತಾರೆ. ಮತ್ತು ಊಟಕ್ಕೂ ಅಷ್ಟೇ ಡೈನಿಂಗ್ ಟೇಬಲ್ ಮೇಲೇ ಎಲ್ಲರೂ ಹೋಗಿ 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 ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊತಾರೆ. ಅದೇ ಅವತ್ತು ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಯಾರೂ ಮೊಬೈಲ್ ಇಟ್ಕೋಬಾರ್ದು ಅಂತ ರೂಲ್ಸ್ ಆಗಿತ್ತು. ಅದನ್ನು ಇವತ್ತು ಚಂಚಲ ಇಲ್ಲಿ ಹೇಳ್ತಾ ಇದ್ದಾಳೆ. ಅವತ್ತು ಮಾತ್ರ ಊಟ ಮಾಡುವಾಗ ಮೊಬೈಲ್ ಇಟ್ಕೋಬಾರ್ದು ಯಾರು ಕೈಲಿ ಅಂತ ಹೇಳ್ತಾ ಇದ್ದೆ. ಇವತ್ತೇನು ಅವು ನಿನಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯನಾ ಅಂತ ಹೇಳ್ತಾ ಇದ್ದಾಳೆ. ಆಮೇಲೆ ಸರಿತಾ ಓರ್ಗಿತಿನೂ ಕೂಡ ವಹಿಸ್ಕೊಂಡೇ ಮಾತಾಡ್ತಾಳೆ ಗೌರಿ ಏನೇ ಮಾಡಿದ್ರೂ ಅವಳು ಒಳ್ಳೆ ವಿಷಯನೇ ಹೇಳಿರ್ತಾಳೆ. ಯಾವ ವಿಷಯ ಮಾತಾಡಿದ್ರೂ ಅದಕ್ಕೊಂದು ಬೆಲೆ ಇರೋ ಹಾಗೆ ಮಾತಾಡಿರ್ತಾಳೆ. ಅವಳದು ಬೇಕೋ ಬಿಟ್ಟು ಮಾತುಗಳಾಗಿರಲ್ಲ ಅಂತೇಳಿ ಹೇಳ್ತಾರೆ. ಅಜ್ಜಿ ತಾತನೂ ಕೂಡ ಅಲ್ಲೇ ಕೂತಿರ್ತಾರೆ. ಮತ್ತು ವಿಕ್ಕಿನೂ ಕೂಡ ಅಲ್ಲೇ ನಿಂತಿರ್ತಾನೆ. ಈ ಕಡೆ ಅನಿಕೇತ್ ಈ ಕಡೆನೂ ನಿಂತಿರ್ತಾನೆ ಅವ್ರ ಅಮ್ಮನ ಜೊತೆ. ಮತ್ತು ಅವಳು ಮೋನಿಕನೂ ಕೂಡ ಈ ಕಡೆ ಬಂದು ನಿಂತಿರ್ತಾಳೆ. ಇವ್ರು 3 ಜನ ಒಂದು ಕಡೆ, ಅವರಿಬ್ರು ಒಂದು ಕಡೆ, ಅವ್ರಿಗೆ 3 ಜನ ಒಂದು ಕಡೆ, ಹೀಗೆ ಎಲ್ಲರೂ ಲಿವಿಂಗ್ ಹಾಲಲ್ಲೇ ಅವ್ರದ್ದು ಏನೇ ಪಂಚಾಯಿತಿ ಇದ್ರೂ ಅಲ್ಲೇ ನಡೆಯೋದು ಯಾವಾಗಲೂ. ಅದಕ್ಕೆ ಗೌರಿ ಕೆಲವೊಂದು ವಿಷಯಗಳು ಮೊಬೈಲಲ್ಲಿ ಏನೋ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಬಂದು ಹೇಳಕ್ಕೆ ಬರ್ತಾಳೆ. ಮೋನಿಕಾ ಹುರ್ಕೊಂಬಿಡ್ತಾಳೆ. ಅದಕ್ಕೆ ಬಂದಿರುತ್ತೆ ಏನು 1-2 ಲೈಕು 1-2 ವ್ಯೂಸೋ ಏನೋ ಬಂದಿರುತ್ತೆ, ಅದಕ್ಕೆ ಇಷ್ಟೊಂದು ಕೊಚ್ಕೊಳ್ಳೋ ಅಂಥದ್ದು ಏನಿದೆ ಬಿಡೆ ಅಂತ. ಇಲ್ಲ ಅಕ್ಕ ಬೇರೆ ವಿಷಯ ಅಂದರೆ ಸುಮ್ಮನೆ ಕೂತ್ಕೊಳ್ಳೆ, ಯಾವ ಬೇರೆ ವಿಷಯನೂ ಇರಲ್ಲ ಏನಿರಲ್ಲ ಅಂತ ಬೈತಾಳೆ. ಅವಳ ಹತ್ಲಾಗ ಅಲ್ಲಿಗೆ ಸುಮ್ಮನಾಗ್ತಾಳೆ ಗೌರಿ, ಏನೂ ಮಾತಾಡೋಕ್ಕೆ ಹೋಗಲ್ಲ. ಮೋನಿಕಂಗೆ ಗೌರಿ ಎಲ್ಲ ವಿಷಯದಲ್ಲೂ ಒಳ್ಳೆಯದೇ ಮಾಡ್ತಾಳೆ. ಆದರೆ ಮೋನಿಕಾ ಮಾತ್ರ ಅವಳಿಗೆ ಒಂದು ಪಾಯಿಂಟು ಅಷ್ಟು ಒಳ್ಳೇದು ಮಾಡಲ್ಲ. ಆಬ್ವಿಯಸ್ಲಿ ಎಲ್ಲದಕ್ಕೂ ಕಿತಾಪತಿನೇ, ಎಲ್ಲದಕ್ಕೂ ಕಿರಿಕ್ ಮಾಡ್ತಾನೇ ಇರ್ತಾಳೆ ಇವಳು. ಪ್ರತಿಯೊಂದು ವಿಷಯದಲ್ಲೂ ಇವಳು ಯಾರಿಗೂ ಒಳ್ಳೆಯದೂ ಮಾಡಲ್ಲ. ಒಳ್ಳೇದು ಮಾಡ್ತಿದ್ದಾರೆ ಅಂದರೆ ಅವ್ರನ್ನ ನೋಡಿ ಸಹಿಸ್ಕೊಳ್ಳೋ ಶಕ್ತಿನೂ ಇಲ್ಲ ಇವಳಿಗೆ. ಹಾಗೆ ಇವಳು ಕತೆಗಳು. ಆದರೆ ಚಂಚಲನ ಮಗನಿಗೂ ಇವಳನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಭಾಳ ಪ್ರಯತ್ನ ಪಡ್ತಾರೆ. ಅದು ಸಾಧ್ಯ ಆಗ್ತಾಯಿಲ್ಲ ಕಳ್ಸೋಕ್ಕೆ. ಅದೇ ಅವರಿಗೆ ಸಮಸ್ಯೆ ಆಗಿರೋದು ಇವಾಗ. ಯಾವ ಕಾರಣಕ್ಕೆ ಕಳಿಸ್ಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಆಮೇಲೆ ಇಲ್ಲಿ ಓರ್ಗಿತಿ
ಅಂದರೆ ಸರಿತನು ಓರ್ಗಿತ್ತಿ ಕೂಡ ಅವಳು ಖಡಕ್ಕಾಗಿ ಮಾತಾಡ್ತಾಳೆ ಯಾವಾಗಲೂ. ಪ್ರತಿಯೊಂದು ವಿಷಯದಲ್ಲೂ ಖಡಕ್ಕಾಗಿ ಮಾತಾಡೋದು. ಗಂಡನ ಮರವು ಕಾಯಿಲೆಗೂ ಅವಳು ಕೆಲವೊಂದು ಅವನೇನಾದ್ರು ತಪ್ಪಾಗಿ ಮಾತಾಡಿದ್ರೆ ಅದಕ್ಕೂ ಕರೆಕ್ಟ್ ಆನ್ಸರ್ ಮಾಡಿ ಅದನ್ನು ಸರಿ ಮಾಡೋದು. ಮಗ ಎಲ್ಲೋಗ್ತಾನೆ ಅವನು ವಿಚಾರಿಸೋದು, ಅವನು ಒಂದು ಸರಿ ದಾರಿಗೆ ತರೋದು, ಇದೆಲ್ಲ. ಅಂದರೆ ಚಿನ್ನನ್ನ ಲವ್ ಮಾಡ್ತಿರೋದು ಮಗ ಗೊತ್ತಿಲ್ಲ ಇವಳಿಗೆ. ಚಿನ್ನನ್ನ ಲವ್ ಮಾಡ್ತಿದ್ದಾನೆ, 3 ಜನ ಸೊಸೆಯರು ಇಲ್ಲೇ ಬಂದುಬಿಡಿ ಅಂತ ಚಂಚಲ ಒಂದು ದಿವಸ ಹೇಳಿರ್ತಾಳೆ. ಇಬ್ಬರು ಅಕ್ಕ ತಂಗಿರು ಬಂದಾಯಿತು, ಇನ್ನೊಬ್ಬ ಇದ್ದಾನೆ, ಅವನ ಜೊತೆಗೆ ಇನ್ನೊಬ್ಳಿದ್ದಾಳಲ್ಲ, ಅವಳು ಇಲ್ಲಿ ಬಂದುಬಿಟ್ರೆ ಸಂಪೂರ್ಣ ಕಂಪ್ಲೀಟ್ ಆಗಿಬಿಡುತ್ತೆ, ಒಂದೇ ಮನೆಗೆ 3 ಜನ ಸೇರ್ಕೊಂಡಂಗಾಗುತ್ತೆ ಅಂತ ಹೇಳಿರ್ತಾಳೆ. ಸರಿತಾ ಏನೂ ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಈ ವಿಷಯದಲ್ಲಿ ಅವಳು ಏನೂ ಮೂಗು ತೂರ್ಸೋಕ್ಕೆ ಹೋಗಲ್ಲ, ಏನಿಲ್ಲ, ಸುಮ್ಮನಾಗ್ತಾಳೆ. ಮತ್ತು ವಿಕ್ಕಿನೂ ಅಲ್ಲೇ ಇದ್ರೂ ಅವನು ಏನೂ ಮಾತಾಡಲ್ಲ, ಅವನು ಸುಮ್ಮನೆ ಆಗ್ತಾನೆ. ನೆನ್ನೆ ತಾನೇ ಮೋನಿಕಂದು ಇದಕ್ಕೆ ಆ್ಯಡ್ ಕಂಪ್ನಿಗೆ 50 ಲಕ್ಷ ರೂಪಾಯಿ ದಂಡ ಕಟ್ಟಿ ಅವಳದು ಎಲ್ಲ ರೈಟಿಂಗ್ಸ್ ವಾಪಸ್ ತಗೊಂಡಿದ್ದಾನೆ. ಹೋಗಬಾರ್ದು ಇನ್ನು ಆ್ಯಡ್ ಕಂಪ್ನಿಗೆ ಆ್ಯಡ್ ಮಾಡೋಕ್ಕೆ, ಮನೆ ಮರ್ಯಾದೆ ಪ್ರಶ್ನೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅವನಿಗೆ ಸಖತ್ ಲಾಸ್ ಆಗಿರುತ್ತೆ. ಇವಳು ಇವಾಗ ಮಾತಾಡೋಕ್ಕೆ ಸ್ವಲ್ಪ ಹೆದರ್ತಿದ್ದಾಳೆ ಮೋನಿಕಾ. ಇಲ್ಲ ಅಂದಿದ್ರೆ ಏನು ಅವನು ಇವನು ನೀನು ತಾನು ಅನ್ನೋಳು ಈಗ ಏನು ಮಾತಾಡ್ತಾ ಇಲ್ಲ, ಸುಮ್ಮನಾಗ್ತಾಳೆ. ಏಕೆಂದರೆ ಉಗಿತಾರೆ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಸೇರ್ಕೊಂಡು ಉಗಿತಾರೆ ಅನ್ನೋದು ಚೆನ್ನಾಗಿ ಗೊತ್ತು ಇವಳಿಗೆ. ಹಾಗಾಗಿ ಇವಳು ಭಾಳ ಚಾಲಕಿದ್ದಾಳೆ, ಎಲ್ಲ ಪಾಯಿಂಟ್ ಹಾಕಿ ಮಾತಾಡೋದು. ಸುಲಭವಾಗಿ ಬೇರೆಯವ್ರಿಗೆ ಸಿಗೋ ಅಂಥವಳು ಅಲ್ಲ ಇವಳು. ಹಾಗೆ ಮನೆಯಲ್ಲಿ ಗೌರಿ ಇದ್ದಾಳೆಲ್ಲ, ಅವಳೇ ಮಾಡ್ಕೊಳ್ಳಿ, ನಾನು ಯಾಕೆ ಮಾಡಬೇಕು ಅನ್ನೋದೊಂದು ಇವಳದು. ಇವಳೇ ಅವಳಿಗೆ ದೊಡ್ಡ ಅಕ್ಕ ಆದ್ರೂ ಇವಳೇ ಮಾಡಿದರೆ ಮಾತ್ರ, ಅವಳು ಮಾಡೋಕ್ಕೆ ಹೋಗಲ್ಲ. ಅವಳು ಮೈ ಬಗ್ಸಿ ಏನು ಕೆಲಸನೂ ಮಾಡಲ್ಲ, ಏನಿಲ್ಲ. ಅವಳು ಆರಾಮ್ಸೆ ಇರ್ತಾಳೆ ಯಾವಾಗಲೂ ಅಷ್ಟೇ. ಅವಳು ತಲೆನೂ ಕೆಡಿಸ್ಕೊಳ್ಳಲ್ಲ. ಚಂಚಲ ಯಾವಾಗಲೂ ತಲೆನೂ ಕೆಡಿಸ್ಕೊಳ್ಳಲ್ಲ. ಚಂಚಲನ ಸೊಸೆ ಮೋನಿಕಾ ಯಾವಾಗಲೂ ತಲೆನೇ ಕೆಡಿಸ್ಕೊಳ್ಳಲ್ಲ, ಸುಮ್ಮನೆ ಇರ್ತಾಳೆ ಅವಳ ಪಾಡಿಗೆ ಅವಳು. ಗೌರಿನೇ ಎಲ್ಲ ಮಾಡಿ 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 ಮುಂದಕ್ಕೆ ಕೊಡೋದು, ಮುಂದಕ್ಕೆ ಕಾಫಿ ಕೊಡೋದು, ಮುಂದಕ್ಕೆ ಊಟ ಹಾಕೋದು ಎಲ್ಲ ಅವಳೇ ಮಾಡ್ತಾಳೆ. ಹಾಗಾಗಿ ಗೌರಿಗೆ ಯಾವಾಗ್ಲೂ ಎಲ್ಲರ ಹತ್ರನೂ ಇವಳು ಬೈಸ್ಕೊಳ್ಳೋದೇ ಆಗುತ್ತೆ, ಮತ್ತು ಎಲ್ಲ ಕೆಲಸನೂ ಮಾಡಿಕೊಡೋದೇ ಆಗುತ್ತೆ. ಇವಳದಿದೇ ಕೆಲಸ ಯಾವಾಗ್ಲೂ. ಹಾಗಾಗಿ ಗೌರಿ ಯಾವಾಗ್ಲೂ ಇದ್ರ ಬಗ್ಗೆನೇ ಬೈಸ್ಕೊತಲೇ ಇರ್ತಾಳೆ. ಒಳ್ಳೆಯದೇ ಮಾಡೋನು ಕೂಡ ಗಂಡನೂ ಕೆಲವೊಂದು ಟೈಮ್ ಬೈತಾನೆ, ಅತ್ತೆನೂ ಒಂದೊಂದು ಟೈಮ್ ಬೈತಿರ್ತಾಳೆ, ಮನೆಯವ್ರ ಹತ್ರ ಎಲ್ಲರ ಹತ್ರನೂ ಬೈಸ್ಕೊತಾನೆ ಇರ್ತಾಳೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.